ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಪುತ್ತೂರಿನ ಬಳಿ ಇರುವಂತಹ ವಾರಣಾಸಿ ಫಾರ್ಮ್ಸಲ್ಲಿದ್ದೀವಿ. ಇವತ್ತು ಶ್ರೀ ಪಾರ್ಥ ವಾರಣಾಸಿ ಇವರನ್ನು ಮಾತನಾಡಿಸಿ ಈ ಫಾರ್ಮ್ನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಮತ್ತು ಹೇಗೆ ಬೆಳೀತಾ ಇದ್ದಾರೆ, ಇಲ್ಲಿ ತಯಾರು ಮಾಡ್ತಾ ಇರುವಂತಹ ಜೈವಿಕ ಗೊಬ್ಬರಗಳು ಯಾವ್ಯಾವುದು, ಅದು ರೈತರಿಗೆ ಹೇಗೆ ದೊರಕುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ನಾನು ವಾರಣಾಸಿ ಫಾರ್ಮ್ಸಿನಲ್ಲೇ ಹುಟ್ಟಿ ಬೆಳೆದಿದ್ದು. ಅದರ ನಂತರ ನಾನು ಅಧ್ಯಯನಕ್ಕೋಸ್ಕರ ಕೃಷಿಯಲ್ಲಿ ಅಧ್ಯಯನ ಮಾಡಿದ್ದು. ಬ್ಯಾಚುಲರ್ಸ್ ಇನ್ ಬಯೋಟೆಕ್ನಾಲಜಿ ಮಾಡಿ ಆಸ್ಟ್ರೇಲಿಯಾದ ಯೂನಿವರ್ಸಿಟಿ ಆಫ್ ಅಡಿಲೇಡ್ನಲ್ಲಿ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿಯನ್ನು ಮುಗಿಸಿ, ಆಮೇಲೆ ಆಸ್ಟ್ರೇಲಿಯಾದಲ್ಲೇ ಲಾರಿಕೋ ಬಯಾಲಜಿಕಲ್ ಫಾರ್ಮಿಂಗ್ ಅಂತ ಹೇಳುವಂಥ ಒಂದು ಕಂಪನಿಯಲ್ಲಿ 4 ವರ್ಷ ಕೆಲಸ ಮಾಡಿದ್ದೆ. ಅದಾದ ನಂತರ 2012ರಲ್ಲಿ ಪುನಃ ಭಾರತಕ್ಕೆ ಬಂದು ವಾರಣಾಸಿ ಫಾರ್ಮ್ಸಿನಲ್ಲೇ ನಾನು ತಂದೆ ತಾಯಿ ಜೊತೆ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತು ಒಂದು ನಮ್ಮ ತೋಟದ ಒಂದು ದರ್ಶನವನ್ನು ಮಾಡಿಸಲಿಕ್ಕೆ ಬಯಸ್ತೇನೆ. ಫಸ್ಟಿಗೆ ನಾವು ಏನು ನೋಡಬೇಕು ಅಂದರೆ, ಈ ಗಿಡಗಳು ಮರಗಳು ಚೆನ್ನಾಗಿ ಬೆಳೆಯೋಕ್ಕೆ, ಅದರ ಹೈ ಪರ್ಫಾರ್ಮೆನ್ಸ್ಗೆ ಏನೆಲ್ಲ ಬೇಕು ಅಂತ ನಾವು ಯೋಚನೆ ಮಾಡಬೇಕು. ಇದನ್ನು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಸೈನ್ಸ್ ಪ್ರಕಾರ, ವಿಜ್ಞಾನ ಪ್ರಕಾರ ಹೇಳುತ್ತೆ, ಅದರ ಬೆಳವಣಿಗೆಗೆ ನಮಗೆ ಹೇಗೆ ಮನುಷ್ಯರಿಗೆ ಹೇಗೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಬೇಕು, ಅದೇ ರೀತಿ ಗಿಡಗಳಿಗೆ ಮರಗಳಿಗೆ ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ ಆಕ್ಸಿಜನ್ ಹಾಗೂ ನೀರು, ಇದಿಷ್ಟು ಅದರ 95% ಅದರ ಆಹಾರವನ್ನು ಅದೇ ಕೊಡ್ತದಂತೆ. ಕೇವಲ 5% ಮಾತ್ರ ಭೂಮಿಯಿಂದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಮತ್ತು ಮೈಕ್ರೋನ್ಯೂಟ್ರಿಯನ್ಸ್, ಅದರಲ್ಲಿ ಒಂದು 16 ಬಗೆಯ ಚಿಕ್ಕ ಚಿಕ್ಕ ಐಟಮ್ಸ್ ಇದೆ, ಅದೆಲ್ಲವನ್ನು ಸೇರಿಕೊಂಡು ಅದು 5% ಮಾತ್ರ. ಸೊ 95%ಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಕೃಷಿಕರಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಈ 5% ಏನು ಮಣ್ಣಿನಿಂದ ಬರ್ತದೆ, ಅದು ಯಾವ ಥರದಲ್ಲಿ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ, ಅಂದರೆ ಅದರ ಬೇರುಗಳ ಒಳಗಡೆ ಸೇರಿಕೊಂಡು ಮೇಲ್ಗಡೆ ಹೋಗಿ ಫಲ ಯಾವ ಥರ ಸೃಷ್ಟಿ ಆಗುತ್ತೆ ಅಂತ ಹೇಳೋದನ್ನು ನಾವು ಯೋಚಿಸಬೇಕಾಗಿದೆ. ಸೊ ಇದನ್ನು ನೋಡ್ತಾ ಇರಬೇಕಿದ್ರೆ ನಾವು ಪ್ರಥಮವಾಗಿ ಸೂರ್ಯನ ಬೆಳಕನ್ನು ಹೇಗೆ ನಾವು ಅತ್ಯಂತ ಅಧಿಕವಾಗಿ ಉಪಯೋಗ ಮಾಡಬಹುದು, ಅದರ ಮೇಲೆ ನಮಗೆ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲ. ಸೂರ್ಯನ ಬೆಳಕು ನಮಗೆ ಆದಷ್ಟು ಹೆಚ್ಚಾಗಿ ಸಿಗುತ್ತದೆ. ಆದರೆ ನಾವು ಬೇರೆ ಬೇರೆ ಲೇಯರ್ನಲ್ಲಿ ನಾವು ನಮ್ಮ ಏನು ಕ್ರಾಪನ್ನು ನಾವು ಮಾಡ್ತೇವೆ, ಯಾವ ರೀತಿಯ ಬೆಳೆಗಳನ್ನು ನಾವು ಬೆಳೆಸ್ತೇವೆ, ಇದರಲ್ಲಿ ನಾವು ಮಲ್ಟಿ ಕ್ರಾಪ್ ಸಿಸ್ಟಮಲ್ಲಿ, ಅಂದರೆ ವಿವಿಧ ಬೆಳೆಗಳನ್ನು ಬೇರೆ ಬೇರೆ ಲೆವೆಲಲ್ಲಿ, ಅಂದರೆ ಮೇಲ್ಗಡೆ ನಮಗೆ ಅಡಿಕೆ ಇರ್ಬೋದು, ಅಥವಾ ತೆಂಗಿರ್ಬೋದು, ಅಥವಾ ಹಲಸಿರ್ಬೋದು, ಅದರ ಕೆಳಗಡೆ ನಮಗೆ ಹೇಗೆ ನಟ್ಮೆಗ್ ಅಥವಾ ಜಾಯಿಕಾಯಿ ಇರ್ಬೋದು, ಆಮೇಲೆ ಅದರ ಕೆಳಗಡೆ ಪೆಪ್ಪರ್ ವೈನ್ಸ್ ಅಂದರೆ ಕಾಳುಮೆಣಸು ಯಾವ ಥರ ಮೇಲೆ ಹೋಗುತ್ತೆ, ಅದರ ಮಧ್ಯದಲ್ಲಿ ಬಾಳೆ ಗಿಡಗಳು, ಆಮೇಲೆ ಕೊಕ್ಕೋ ಗಿಡಗಳು, ಇದೆಲ್ಲ ಆದಾಗ ಸೂರ್ಯನ ಬೆಳಕನ್ನು 100% ಉಪಯೋಗ ಮಾಡಿದಂತೆ ಆಗ್ತದೆ. ಸೊ ಅದನ್ನು ನಾವು ನೋಡಬೇಕು. ಆಮೇಲೆ ಕಾರ್ಬನ್ ಡೈಆಕ್ಸೈಡಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ, ನಾವು ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಮ್ಲಜನಕ ಕೂಡ ನಮಗೆ ಹೇರಳವಾಗಿ ನಮ್ಮ ಭೂಮಿಯಲ್ಲಿದೆ. ನೀರು, ಅದನ್ನು ವಾಟರ್ ಹಾರ್ವೆಸ್ಟಿಂಗಿಂದ, ಮಳೆ ನೀರನ್ನು ರಕ್ಷಣೆ ಮಾಡುವುದರಿಂದ ನಾವು ನೀರನ್ನು ಕೂಡ ನಮಗೆ ಬೇಕಾದ ರೀತಿಯಲ್ಲಿ ಕೊಡ್ಬೋದು. ಇದೆಲ್ಲ ಆದ ನಂತರ ಕೊನೆಯದಾಗಿ ನಮಗೆ ಯಾವ ರೀತಿಯಲ್ಲಿ ಮಣ್ಣಿನಿಂದ ಪೋಷಕಾಂಶಗಳು ಅಬ್ಸಾರ್ಬ್ ಆಗ್ತದೆ ಅಂತ ಹೇಳೋದನ್ನು ನೋಡಬೇಕು. ಅದನ್ನು ಪ್ರಕೃತಿಯಲ್ಲೇ ಇರುವಂತಹ ಪೋಷಕಾಂಶಗಳನ್ನು ಯಾವ ರೀತಿ ಗಿಡಗಳಿಗೆ ಅತ್ಯಂತ ಅಧಿಕ ರೀತಿಯಲ್ಲಿ ಸೇರ್ಪಡೆ ಆಗ್ತದೆ ಅಂತ ಹೇಳೋದನ್ನು ನಾವು ನೋಡಬೇಕು. ಈ ನಾವು ಲೈಫ್ ಸೈಕಲನ್ನು ನೋಡಿದಾಗ ಏನಾಗುತ್ತೆ ಅಂದರೆ, ಮೇಲಿಂದ ಒಂದು ಬಿದ್ದಂತಹ ಒಂದು ಹಣ್ಣಿರಲಿ, ಅಥವಾ ಎಲೆಗಳಿರಲಿ, ಅಥವಾ ಕಾಂಡಗಳಿರಲಿ, ಅದು ಭೂಮಿಗೆ ಬಿದ್ದುಬಿಟ್ಟು ಅದನ್ನು ನಿಮ್ಮ ಅರ್ತ್ ವರ್ಮ್ಸ್ ಇರಲಿ, ಅಥವಾ ಎರೆಹುಳಗಳಿರಲಿ, ಅಥವಾ ಬೇರೆ ಬೇರೆ ರೀತಿಯ ಸೆಂಟಿಪೀಡ್, ಮಿಲಿಪೀಡ್ಸ್ ಅಂತ ಇರ್ತದೆ, ಅದನ್ನು ತಿನ್ನುತ್ತೆ. ಅಥವಾ ಪ್ರಾಣಿಗಳು ತಿನ್ನುತ್ತೆ. ಪ್ರಾಣಿಗಳು ತಿಂದು ಅವರು ಅದನ್ನು ಎಕ್ಸ್ಕ್ರೀಟ್ ಮಾಡಿದಂಥದ್ದನ್ನು ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಅವರು ತಿಂತದೆ, ಸೂಕ್ಷ್ಮ ಜೀವಿಗಳು ತಿಂತವೆ. ಅದು ತಿಂದಾದ ನಂತರ ಅದರಿಂದ ನೈಟ್ರೋಜನ್ ಅಥವಾ ಫಾಸ್ಫರಸ್, ಪೊಟ್ಯಾಷ್ ಬಯೋ ಅವೈಲೇಬಲ್ ರೀತಿಯಲ್ಲಿ ಮಣ್ಣಿನಲ್ಲಿ ಜೀರ್ಣವಾಗ್ತದೆ. ಅದು ಅಂದರೆ ಡೈಜೆಸ್ಟ್ ಆಗಿಬಿಡ್ತದೆ ಮಣ್ಣಿಗೆ. ಅದನ್ನು ಬೇರುಗಳು ಅಬ್ಸಾರ್ಬ್ ಮಾಡ್ತವೆ. ಈ ನ್ಯಾಚುರಲ್ ಸೈಕಲ್ ಅಂತ ಏನಿದೆ, ಅದು ವಾಪಸ್ ಮೇಲ್ಗಡೆ ಹೋಗಿ ಅಲ್ಲಿ ಫೋಟೋಸಿಂಥಸಿಸ್ ಆಗಿ ಅದು ವಾಪಸ್ ನಮ್ಮ ಹಣ್ಣುಗಳನ್ನು ಅಥವಾ ಫಲವನ್ನು ಕೊಟ್ಟು, ಆ ಫಲಗಳು ಬಿದ್ದು ಅದನ್ನು ನಾವು ಹಾರ್ವೆಸ್ಟ್ ಮಾಡ್ತೇವೆ. ಕೆಲವು ಮಣ್ಣಿನಲ್ಲಿರ್ತದೆ, ಆ ಮಣ್ಣಿನಲ್ಲಿರೋದನ್ನು ವಾಪಸ್ ಭೂಮಿಗೆ ಸೇರ್ಪಡಿಸುವಂತಹ ಈ ಚಕ್ರ ಏನಿದೆ, ಈ ಚಕ್ರವನ್ನು ನಾವು ಜಾಸ್ತಿ ಸ್ಪೀಡಿನಲ್ಲಿ ತಿರುಗಿಸಲಿಕ್ಕೆ ಸಾಧ್ಯ ಆದರೆ ನಮಗೆ
ಅತಿ ಜಾಸ್ತಿ ಫಲಗಳು ಬರುತ್ತದೆ ಅಂತ ಹೇಳುವಂಥದ್ದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅಥವಾ ನಮ್ಮ ಹಳೆ ವೇದಿಕ್ ಫಾರ್ಮಿಂಗ್ ಸಿಸ್ಟಮ್ ಇರ್ಬೋದು, ಇದೆಲ್ಲ ಕೃಷಿಗಳ ಮುಖ್ಯ ಧ್ಯೇಯ ಏನಂದರೆ ಈ ಚಕ್ರವನ್ನು ಜಾಸ್ತಿಯಾಗಿ ಸ್ಪೀಡಾಗಿ ತಿರುಗಿಸುವಂತಹದ್ದು. ಸೊ ಇದರ ನಾವು ಕಳೆದ 30 ವರ್ಷದಿಂದ ಇದರ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿದ್ದೇವೆ ವಾರಣಾಸಿ ಫಾರ್ಮ್ಸಲ್ಲಿ. ವಾರಣಾಸಿ ಡೆವಲಪ್ಮೆಂಟ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳುವಂಥ ಒಂದು ಕೃಷಿ ಸಂಶೋಧನೆ ಪ್ರತಿಷ್ಠಾನ ಕೂಡ ಇದೆ. ಇದು ಏನು ಅಲ್ಲಿ ಏನು ಕಲ್ತಿದ್ದೇವೆ ಅದರಲ್ಲಿ ಯಾವ ಥರದಲ್ಲಿ ಬ್ಯಾಕ್ಟೀರಿಯಾಸ್ ಇರ್ಬೋದು. ಈಗ ಬ್ಯಾಕ್ಟೀರಿಯಾಸ್ ಬಗ್ಗೆ ಮಾತಾಡೋದಿದ್ದರೆ ಬ್ಯಾಸಿಲಸ್ ಮೆಗಥೇರಿಯಮ್ ಇರ್ಬೋದು, ಬ್ಯಾಸಿಲಸ್ ಸಬ್ಟಿಲಿಸ್ ಇರ್ಬೋದು, ಎಜೆಟೋಬ್ಯಾಕ್ಟರ್ ಇರ್ಬೋದು. ಇದೆಲ್ಲ ನೈಟ್ರೋಜನ್ ಫಿಕ್ಸರ್ಸು, ಫಾಸ್ಫರಸ್ ಸಾಲ್ಯುಬಲೈಸರ್ಸು, ಪೊಟ್ಯಾಶ್ ಮೊಬಿಲೈಸರ್ಸ್ ಎಲ್ಲ ಆಗಿರ್ತದೆ. ಇಂಥದ್ದನ್ನು ನಾವು ಡೆವಲಪ್ ಮಾಡಿ ಅದನ್ನು ನಮ್ಮ ಮಣ್ಣಿಗೆ ಯಾವಾಗ ಕೊಡ್ತಾ ಹೋಗ್ತೇವೆ ಅದರಲ್ಲಿ ಮಣ್ಣಿನ ಜೀವ ಜಾಸ್ತಿ ಆಗ್ತಾ ಹೋಗ್ತದೆ. ಸಾಯಿಲ್ ಬಯಾಲಜಿ ಅಂತ ಹೇಳ್ತಾರೆ. ಈ ಸಾಯಿಲ್ ಬಯಾಲಜಿ ಯಾವಾಗ ಇಂಪ್ರೂವ್ ಆಗ್ತದೆ ಆಗ ನಮ್ಮ ಈ ಚಕ್ರ, ಜೀವನದ ಚಕ್ರ ಅಂತೇನಿದೆ ಅದು ಜೋರಿನಲ್ಲಿ ತಿರುಗಲಿಕ್ಕೆ ಶುರುವಾಗ್ತದೆ. ಇದರಿಂದಾಗಿ ನಮ್ಮ ಫಲಗಳು ಜಾಸ್ತಿ ಆಗ್ತದೆ. ಆದರೆ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕೋದಿದ್ದರೆ, ರಾಸಾಯನಿಕ ಗೊಬ್ಬರ ಹಾಕೋದಿದ್ದರೆ, ಅತಿ ಅಧಿಕದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿದರೆ ಈ ಜೀವಿಗಳು ಸತ್ತೋಗ್ತದೆ. ಅವರಿಗೆ ಜೀವಿಗಳಿಗೆ ಬದುಕಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ದ pH ಚೇಂಜ್ ಆಗ್ತದೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಚೇಂಜ್ ಆಗ್ತದೆ. ಆಮೇಲೆ ಅದು ತುಂಬ ಲೀಚಿಂಗ್ ಅಂತ ಹೇಳ್ತಾರೆ. ಯಾವಾಗ ಈ ರಾಸಾಯನಿಕ ಗೊಬ್ಬರಗಳು ಮಣ್ಣಿನಲ್ಲಿ ಮಿಕ್ಸ್ ಆಗೋದಿಲ್ವೋ, ಬೆರಕೆ ಆಗೋದಿಲ್ವೋ, ಅದು ಲೀಚಾಗಿ ಬಿಟ್ಟು ಅದು ಎಲ್ಲ ರೀತಿಯ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡ್ತದೆ. ಅಥವಾ ಈವನ್ ಎರೆಹುಳಗಳಿರ್ಬೋದು, ಹುಳ ಹುಪ್ಪಟೆಗಳಿರ್ಬೋದು, ಗಂಗೆ ಹುಳ, ಎಲ್ಲ ಹುಳಗಳನ್ನು ಅದು ಕೊಲ್ತದೆ. ಆಗ ಜೀವನ ಚಕ್ರ ನಿಧಾನವಾಗ್ತದೆ. ಅದು ಈ ಚಕ್ರವನ್ನು ಜೋರಾಗಿ ಓಡಿಸಲಿಕ್ಕೆ ಈ ಜೀವಿಗಳೆಲ್ಲ ಬೇಕಾಗ್ತದೆ. ಆ ಜೀವಿಗಳು ಯಾವಾಗ ಸತ್ತು ಹೋಗ್ತವೋ ಆಗ ಆ ಚಕ್ರವು ನಿಲ್ತದೆ. ಕೊನೆಯದಾಗಿ 5-10 ವರ್ಷಗಳ ಬಳಿಕ ನಮ್ಮ ಮಣ್ಣಿನ ಫಲವತ್ತತೆ ಕೆಳಗಡೆ ಹೋಗಿ ಅದರ ಪರ್ಫಾರ್ಮೆನ್ಸ್ ಕೆಳಗೆ ಹೋಗ್ತದೆ. ಸೊ ಇದೆಲ್ಲವನ್ನು ಬದಿಗಿಟ್ಟು ಸಾವಯವ ರೀತಿಯಲ್ಲಿ ನಾವು ಮುಂದುವರೆದಿದ್ದೇವೆ ಕಳೆದ 30 ವರ್ಷದಿಂದ. ಅದು ನಮ್ಮ ತೋಟದಲ್ಲಿ ತುಂಬ ಚೆನ್ನಾಗಿ ಫಲಕಾರಿಯಾಗಿ ಬಂದಿದೆ. ಇದನ್ನು ಬನ್ನಿ ನಾವು ವೀಕ್ಷಿಸೋಣ. ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ಪುರಸ್ಕೃತ DSIR ಮಾನ್ಯತೆ ಪಡೆದ ವಾರಣಾಸಿ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಫೌಂಡೇಶನ್ ಆರ್ಗ್ಯಾನಿಕ್ ಇನ್ಪುಟ್ ಸರ್ಟಿಫಿಕೇಟ್ ಹೊಂದಿದ ಸಾವಯವ ಕೃಷಿ ಒಳಸುರಿಗಳು, ತೆಂಗಿನ ನಾರು, ಅಡಿಕೆ ಸಿಪ್ಪೆ ಹಾಗೂ ಕಬ್ಬಿನ ರೌದಿ ಗೊಬ್ಬರ ಮಾಡಲು ವಿಶೇಷ ಜೀವಾಣು ಕನ್ಸೋರ್ಷಿಯಂ, ವಾರಣಾಸಿ ಸಾವಯವ ಮತ್ತು ಜೀವಾಣು ಗೊಬ್ಬರಗಳ ಸರಣಿ, 4 ದಶಕಗಳ ಸಾರ್ಥಕ ಸೇವೆಯಲ್ಲಿ ವಾರಣಾಸಿ ಫೌಂಡೇಶನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಬಯೋಗ್ರೀನ್ ಅಪರೂಪದ ಕೃಷಿ ಪರಿಕರಗಳ ಏಕಮೇವ ಕೇಂದ್ರ. ಅಜೋಲಾ ಸಸ್ಯ, ತೊಟ್ಟಿ ಪೂರೈಕೆ ಮತ್ತು ಬೆಳೆಸುವ ಮಾಹಿತಿ. ಶೀಘ್ರ ಹಸಿರು ಮೇವಿಗೆ ಹೈಡ್ರೋಫೋನಿಕ್ಸ್ ಫಾಡರ್ ಘಟಕ ಸ್ಥಾಪನೆ. ಎರೆಹುಳು, ಎರೆತೊಟ್ಟಿ ಮತ್ತು ಎರೆಗೊಬ್ಬರಗಳ ಪೂರೈಕೆ. ಮೇವು ಹಸಿರೆಲೆ ಗೊಬ್ಬರದ ಬೀಜ ಪೂರೈಕೆ ಪಾರ್ಸಲ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ರವಾನೆ. ಘಟಕ ಸ್ಥಾಪನೆ, ಮಾರ್ಗದರ್ಶನ ಮತ್ತು ಸಲಹಾ ಸೇವೆ. ಸಂಪರ್ಕಿಸಿ ಬಯೋಗ್ರೀನ್ ಬೆಂಗಳೂರು. ಗುಜರಾತ್ ಈಕೋ ಕೃಷಿ ಜೀವನ್ ಅಮೃತ್ ಸಾವಯವ ಒಳಸುರಿಗಳು, ರಂಜಕ ಸಮೃದ್ಧ ಸಾವಯವ ಗೊಬ್ಬರ ಧರಾಮೃತ್ ಪಿ, ಸಾವಯವ ಗೊಬ್ಬರ ತಯಾರಿಕೆಗೆ ಬಯೋ ಕಂಪೋಸ್ಟರ್ ಕನ್ಸೋರ್ಷಿಯಂ, ಅತ್ಯುತ್ಕೃಷ್ಟ ಜೀವಾಣು ಗೊಬ್ಬರ ಪ್ಲಾಟಿನಂ, ಜೀವಾಣುಗಳಿಗೆ ಪೇಟೆಂಟ್ ಹೊಂದಿದ 3 ಪದರದ ರಕ್ಷಾ ಕವಚ, ರಸಗೊಬ್ಬರ ಮತ್ತು ರಾಸಾಯನಿಕಗಳೊಂದಿಗೆ ಸೇರಿಸಿ ಬಳಸಬಹುದು. ವೈಜ್ಞಾನಿಕ ಸಾವಯವ ಕೃಷಿಗೆ ಕೃಷಿ ಜೀವನ್ ಅಮೃತ್. ಸುಸ್ಥಿರ ಕೃಷಿಯಲ್ಲಿ ಇನ್ನೊಂದು ಅಮೂಲ್ಯವಾದಂತಹ ಅಂಶ ಅಂದರೆ ಮಲ್ಟಿ ಕ್ರಾಪ್ ಸಿಸ್ಟಮ್, ವೈವಿಧ್ಯವಾದಂತಹ ಬೆಳೆಗಳನ್ನು ಬೆಳೆಸುವಂತಹದ್ದು. ನಮ್ಮ ತೋಟದಲ್ಲಿ ನಾವು ಮೇಲಿನ ಲೇಯರಲ್ಲಿ ಅಡಿಕೆ ಮತ್ತು ತೆಂಗನ್ನು ಬೆಳೆಸಿದ್ದೇವೆ. ಅದರ ಜೊತೆ ಸೈಡಿನಲ್ಲಿ ಜಾಕ್ ಫ್ರೂಟ್ ಅಥವಾ ಹಲಸನ್ನು ಕೂಡ ಬೆಳೆಸಿದ್ದೇವೆ. ಅದರಿಂದ ಸ್ವಲ್ಪ ಕೆಳಗಡೆ ಬಂದಾಗ ನಿಮಗೆ ಕಾಣಿಸುತ್ತೆ ಅಡಿಕೆ ಜೊತೆ ಹೋದಂಥ ಕಾಳು ಮೆಣಸಿನ ಬಳ್ಳಿಗಳು. ಈ ಅಡಿಕೆ ಮತ್ತು ತೆಂಗು ಯಾವ ರೀತಿಯಲ್ಲಿ ಸೂರ್ಯನ ಬೆಳಕನ್ನು ತಗೊಂಡಿದ್ದಾವೆ, ಅದರ ನಂತರ ಉಳಿದಂತಹ ಸೂರ್ಯನ ಬೆಳಕನ್ನು
ಈ ಕಾಳು ಮೆಣಸಿನ ಗಿಡಗಳು ಅಥವಾ ಪೆಪ್ಪರ್ ಅದನ್ನು ಕನ್ಸ್ಯೂಮ್ ಮಾಡುತ್ತೆ, ಅದನ್ನು ತಗೊಳುತ್ತೆ. ಅದಾದ ನಂತರ ಸ್ವಲ್ಪ ಕೆಳಗಡೆ ಬಂದಾಗ ನಿಮಗೆ ಜಾಯಿಕಾಯಿ ಅಥವಾ ನಟ್ಮೆಗ್ ಕೂಡ ಕಾಣಿಸ್ಲಿಕ್ಕೆ ಸಿಗುತ್ತೆ. ನಟ್ಮೆಗ್ಗಲ್ಲಿ ಚಿಕ್ಕ ಚಿಕ್ಕ ಎಲೆಗಳು, ಆದರೆ ಧಾರಾಳವಾದಂಥ ಎಲೆಗಳಿರುವಂಥ ಕಾರಣ ಬಾಕಿ ಉಳಿದಂಥ ಸೂರ್ಯನ ಬೆಳಕನ್ನು ಅವು ತೆಗೆದುಕೊಳ್ತವೆ. ಇನ್ನೂ ಸ್ವಲ್ಪ ಕೆಳಗೆ ಬಂದಾಗ ನಮಗೆ ಆ ಬಾಳೆ ಗಿಡಗಳು ಕಾಣ್ತದೆ. ಬಾಳೆ ಗಿಡಗಳದ್ದು ನಮ್ಮ ಸೋಲಾರ್ ಪ್ಯಾನಲ್ ಥರದಂತಹ ಅಗಾಲವಾದಂಥ ಎಲೆಗಳು, ಇವು ಉಳಿದ ಸೂರ್ಯನ ಬೆಳಕನ್ನು ಅವರು ಕನ್ಸ್ಯೂಮ್ ಮಾಡ್ತವೆ, ಅದನ್ನು ತೆಗೆದುಕೊಂಡು ಬಿಡುತ್ತೆ. ಈಗ ಮತ್ತು ಇನ್ನು ಕೆಳಗೆ ಬಂದಾಗ ಕೆಳಗಿನ ಲೇಯರಲ್ಲಿ ನಮ್ಮಲ್ಲಿ ಕೊಕ್ಕೋ ಇದೆ. ಈ ಕೊಕ್ಕೋದಲ್ಲಿ ತುಂಬ ಎಲೆಗಳಿರ್ತದೆ, ಚಿಕ್ಕ ಚಿಕ್ಕ ಎಲೆಗಳು ಅಥವಾ ಮೀಡಿಯಮ್ ಸೈಜ್ನ ಎಲೆಗಳಿರ್ತದೆ. ಇದು ಬಾಕಿ ಉಳಿದಂತಹ ಕೆಳಗೆ ತೊಟ್ಟಿಕ್ಕುವಂತಹ ಸೂರ್ಯನ ಬೆಳಕನ್ನು ಇವರು ತೆಗೆದುಕೊಳ್ತದೆ. ಇದೆಲ್ಲವೂ ತೆಗೆದುಕೊಂಡಾದಾಗ ಕೊನೆಯಲ್ಲಿ ಕೆಳಗೆ ಭೂಮಿಗೆ ಯಾವುದೇ ರೀತಿಯ ಸೂರ್ಯನ ಬೆಳಕು ಬೀಳುವುದಿಲ್ಲ. ಇದರಿಂದಾಗಿ ವೀಡುಗಳು ಅಥವಾ ನಮ್ಮಲ್ಲಿ ಏನು ನಮಗೆ ಬೇಡದಿದ್ದಂಥ ಸೊಪ್ಪುಗಳು ಬಂದು ಉಪದ್ರ ಕೊಡ್ತವೆ, ಅದು ಕೂಡ ಬೆಳೆಯುವುದಿಲ್ಲ. ಇದರಿಂದಾಗಿ ಯಾವುದೇ ರೀತಿಯ ಕೀಟನಾಶಕಗಳು ಬಳಸುವ ಅಗತ್ಯವಿಲ್ಲ ಅಥವಾ ವೀಡಿಸೈಡ್ಸ್ ಕೂಡ ಬಳಸುವಂತಹ ಅಗತ್ಯವಿಲ್ಲ. ಆಮೇಲೆ ನಮ್ಮ ವೀಡನ್ನು ಕಟ್ ಮಾಡಿಕೊಂಡು ಹೋಗುವಂಥ ಕೆಲಸಗಳು ಕೂಡ ಕಡಿಮೆ ಆಗುತ್ತದೆ. ಇದೇ ರೀತಿಯಲ್ಲಿ ವೈವಿಧ್ಯ ಬೆಳೆಗಳನ್ನು ಬೆಳೆಸುವುದರಿಂದ ನಮ್ಮ ಸುಸ್ಥಿರ ಕೃಷಿಯ ಒಂದು ಸಾಗಾಟವು ತುಂಬ ಚೆನ್ನಾಗಿ ನಡೆಯುತ್ತದೆ ಅಂತ ಹೇಳ್ಬೋದು. ಇಂಗ್ಲೀಷಲ್ಲಿ ಹೇಳ್ತಾರೆ, ದ ಮಂತ್ರ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಟು ಮೇಕ್ ದ ರನ್ನಿಂಗ್ ವಾಟರ್ ಟು ಕ್ರಾಲ್, ಕ್ರಾಲಿಂಗ್ ವಾಟರ್ ಟು ಸ್ಟಾಪ್ ಆ್ಯಂಡ್ ಸ್ಟಾಪ್ ವಾಟರ್ ಟು ಸೀಪ್ ಇನ್ ಟು ದ ಗ್ರೌಂಡ್ ಅಂತ. ಅಂದರೆ ಓಡ್ತಿರುವಂಥ ನೀರನ್ನು ತೆವಳುವ ಥರ ಮಾಡಬೇಕು, ತೆವಳುತ್ತಿರುವಂಥ ನೀರನ್ನು ನಿಲ್ಲಿಸಬೇಕು, ನಿಲ್ಲಿಸಿದ ನೀರನ್ನು ಇಂಗಿಸಬೇಕು ಅಂತ. ಆ ವಾರಣಾಸಿ ಫಾರ್ಮ್ಸಲ್ಲಿ ನಿಮಗೆ ಅನೇಕ ಕಾಲುವೆಗಳು ಅಥವಾ ಕಣಿವೆಗಳು ಸಿಗುತ್ತವೆ. ಪ್ರತಿ 2 ಸಾಲು ಮರಗಳ ಮಧ್ಯದಲ್ಲಿ, ಗಿಡಗಳ ಮಧ್ಯದಲ್ಲಿ ನಾವು ಕಾಲುವೆಗಳನ್ನು ಜಿಗ್ಜ್ಯಾಗ್ ಅಂದರೆ ಅಡ್ಡಾದಿಡ್ಡಿ ಥರದಲ್ಲಿ ತೆಗೆದುಕೊಂಡು ಹೋಗಿದ್ದೇವೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮೇಲಿನ ಭಾಗದ ಭೂಮಿಯಿಂದ ಬರುವಂತಹ ನೀರು ಅಧಿಕ ಪ್ರದೇಶವನ್ನು ಮುಟ್ಟುತ್ತಾ ಹೋಗುತ್ತದೆ. ಈ ಥರ ಈಗ ಏನಾಗುತ್ತೆ, ಈ ಪ್ರದೇಶಗಳಲ್ಲಿ ಇಂಗುವಿಕೆ ಜಾಸ್ತಿ ಆಗ್ತದೆ. ಈ ಇಂಗಿದ ನೀರು ಭೂಮಿಯ ಅಡಿಗಡೆಯಲ್ಲಿ ತುಂಬ ನಿಧಾನವಾಗಿ ಕ್ರಮಿಸುತ್ತದೆ. ಈಗ ಮೇಲಿನಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಸ್ಪೀಡಿನಲ್ಲಿ ಅದು ಚಲಿಸಿದರೆ ಒಳಗಡೆ ಎಷ್ಟೋ ನಿಧಾನವಾಗಿ ಸೆಂಟಿಮೀಟರ್ಸ್ ಪರ್ ಡೇ ಅಂತಿರ್ಬೋದು, ಅಷ್ಟು ನಿಧಾನವಾಗಿ ಚಲಿಸುತ್ತದೆ. ಈ ನಿಧಾನವಾಗಿ ಚಲಿಸುತ್ತಿರುವ ನೀರನ್ನು ಬೇರುಗಳು ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ತವೆ ಅಂತ ಅದು ಹೇಳ್ತದೆ. ಇದರಿಂದಾಗಿ ನಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಚೆನ್ನಾಗಿ ನಡೀತದೆ. ನಮ್ಮ ತೋಟದಲ್ಲಿರುವಂತಹ ಮಿಶ್ರ ಬೆಳೆಗಳನ್ನು ನೀವು ನೋಡ್ಬೋದು. ಅಡಿಕೆ, ಅದರ ಒಟ್ಟಿಗೆ ಹೋಗ್ತಾ ಇದೆ ಕರಿಮೆಣಸು, ಅದರ ಜೊತೆ ನಟ್ಮೆಗ್ ಅಥವಾ ಜಾಯಿಕಾಯಿ, ಕೊಕ್ಕೋ ಇಲ್ಲೇ ಇದೆ, ಆಮೇಲೆ ಅದರ ಹಿಂದ್ಗಡೆ ಬಾಳೆ. ಸೊ ಇದು ಈ 2 ರೋ ಅಥವಾ ಎರಡು ಸಾಲಿನ ಅಲ್ಲಿ ಹೋಗ್ತಾ ಇದೆ ನಮ್ಮ ಗಿಡಗಳು. ಅದರ ಅಕ್ಕಪಕ್ಕದಲ್ಲಿ ಕಣಿವೆಗಳು ಹೋಗ್ತಾ ಇವೆ. ಸೊ ಈ ಸಿಸ್ಟಮನ್ನು ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಈ ಮಿಶ್ರ ಬೆಳೆಗಳನ್ನು ನಾವು ಅಡಿಕೆಯನ್ನು 9 ಅಡಿ ಬೈ 9 ಅಡಿ ಡಿಸ್ಟೆನ್ಸಲ್ಲಿ ಇಟ್ಟರೆ ಅದರ ಮಧ್ಯದಲ್ಲಿ ಕೊಕ್ಕೋ, ನಟ್ಮೆಗ್ ಅಥವಾ ಜಾಯಿಕಾಯಿ, ಆಮೇಲೆ ಬಾಳೆ ಅಂಥ ಮಿಶ್ರ ಬೆಳೆಗಳನ್ನು ನಾವು ಬೆಳೆಸಿದ್ದೇವೆ. ಸಾಯಿಲ್ ಮೈಕ್ರೋಬಯಾಲಜಿ ಅಥವಾ ಮಣ್ಣಿನಲ್ಲಿರುವಂತಹ ಜೀವಾಣುಗಳು ಕೃಷಿಯಲ್ಲಿ ಅಪಾರವಾದಂತಹ ಒಂದು ಕೊಡುಗೆಯನ್ನು ಕೊಡುತ್ತದೆ. ಸೊ ಇದರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೇನೆ. ನಾವು ವಾರಣಾಸಿ ಫಾರ್ಮ್ಸಲ್ಲಿ 3 ಲೇಯರ್ ಇಂಟರಾಕ್ಷನ್ಸನ್ನು ಮಾಡ್ತೇವೆ. 3 ವಿವಿಧ ಥರದ ಇಂಟರಾಕ್ಷನನ್ನು ಮಾಡ್ತೇವೆ. ಒಂದು, ಆರ್ಗ್ಯಾನಿಕ್ ಮ್ಯಾಟರನ್ನು ಜಾಸ್ತಿ ಮಾಡಲಿಕ್ಕೆ ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಕಾಂಪೋಸ್ಟನ್ನು ಕೊಡ್ತೇವೆ. ಆರ್ಗ್ಯಾನಿಕ್ ಮೆನ್ಯೂರ್ ಅಂದರೆ ಯಾವುದೇ ರೀತಿಯ ಕೃಷಿ ಉತ್ಪನ್ನದಲ್ಲಿ ಬರುವಂತಹ ವೇಸ್ಟ್ಗಳು, ಇದನ್ನು ನಾವು ಜಾಸ್ತಿಯಾಗಿ ನಮ್ಮ ತೋಟಕ್ಕೆ ಕೊಡ್ತೇವೆ. ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ರಾಸಾಯನಿಕ ಗೊಬ್ಬರವನ್ನು ನಾವು ಹಾಕೋದಿಲ್ಲ. ಇದು ಭಾರಿ ಇಂಪಾರ್ಟೆಂಟ್. ಎರಡನೆಯದಾಗಿ, ಯಾವುದೆಲ್ಲ ಸಾಯಿಲ್ ಬೋರ್ನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಜೀವಾಣುಗಳು, ಸೂಕ್ಷ್ಮಾಣುಗಳು ಯಾವುದೆಲ್ಲ ನಮ್ಮ ಸಾಯಿಲಲ್ಲಿದ್ದರೆ ಅಥವಾ ಮಣ್ಣಿನಲ್ಲಿದ್ದರೆ ಉಪಯೋಗಕಾರಿ ಅಂತ ನಾವು ಐಡೆಂಟಿಫೈ ಮಾಡ್ತೇವೆ. ಇದನ್ನು ನೋಡ್ತಾ ಹೋಗಬೇಕಿದ್ರೆ ಅದರಲ್ಲಿ 2 ಟೈಪ್ ಇದೆ. ಒಂದು ಬಯೋ ಫರ್ಟಿಲೈಸರ್ಸ್, ಇನ್ನೊಂದು ಬಯೋ ಕಂಟ್ರೋಲ್ ಏಜೆಂಟ್ಸ್. ಬಯೋ ಫರ್ಟಿಲೈಸರ್ಸ್ ಏನಪ್ಪ ಅಂದರೆ, ಈ ಸೂಕ್ಷ್ಮ ಜೀವಿಗಳು ಏನು ಮಾಡ್ತದೆ, ಅದರಲ್ಲಿ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಇರ್ತದೆ. ನೈಟ್ರೋಜನ್ ಫಿಕ್ಸರ್ಸ್ಗೆ ನಾವು ಎಕ್ಸಾಂಪಲ್ ಕೊಡೋದಾದರೆ ರೈಸೋಬಿಯಮ್ ಅಂತಂದಿದೆ. ಇಟ್ಸ್ ಸಿಂಬಯಾಟಿಕ್ ನೈಟ್ರೋಜನ್ ಫಿಕ್ಸರ್ಸ್. ಅದು ರೂಟ್ನಲ್ಲಿ ಹೋಗಿಬಿಟ್ಟು ನೈಟ್ರೋಜನ್ ಫಿಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಜೆಟೋಬ್ಯಾಕ್ಟರ್ ಅಂತಿದೆ. ಇದೆಲ್ಲ ನೈಟ್ರೋಜನನ್ನು ಡಿಕಂಪೋಸ್ ಮಾಡಿ ಬೇರಿಗೆ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನೈಟ್ರೋಜನ್ ಫಿಕ್ಸರ್ಸು. ಇದನ್ನು ನಾವು ಸಾಯಿಲಲ್ಲಿ ಇನ್ಫ್ಯೂಸ್ ಮಾಡ್ತೇವೆ. ಆಗಾಗ
ನಮ್ಮ ಪ್ರಯೋಗಾಲಯದಲ್ಲಿ ಲ್ಯಾಬಲ್ಲಿ ಅದನ್ನು ಬೆಳೆಸಿಬಿಟ್ಟು ಅದನ್ನು ನಾವು ಮಣ್ಣಿಗೆ ಇಂಟ್ರೊಡ್ಯೂಸ್ ಮಾಡ್ತೇವೆ, ಇನಾಕ್ಯುಲೇಟ್ ಮಾಡ್ತೇವೆ. ಇದಾದ ನಂತರ ಫಾಸ್ಫರಸ್ ಸಾಲ್ಯುಬಲೈಸರ್ಸ್ ಅಂತ ಇರ್ತದೆ. ಉದಾಹರಣೆ ಕೊಡೋದಿದ್ದರೆ ಸುಡೋಮೊನಾಸ್ ಇದೆ, ಆಮೇಲೆ ಬ್ಯಾಸಿಲಸ್ ಮೆಗಥೇರಿಯಮ್, ಬ್ಯಾಸಿಲಸ್ ಸಬ್ಟಿಲಿಸ್ ಇದೆ, ಆಸ್ಪರಜಿಲಸ್ ನೈಜರ್ ಅಂತ ಇನ್ನೊಂದಿದೆ. ಇದೆಲ್ಲ ಏನು ಮಾಡ್ತದೆ ಅಂದರೆ ಫಾಸ್ಫರಸನ್ನು ತಗೊಂಡ್ಬಿಟ್ಟು ಅದನ್ನು ಸಾಯಿಲ್ಗೆ ಮಿಕ್ಸಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಅದಾದ ನಂತರ ಪೊಟ್ಯಾಶ್ ಮೊಬಿಲೈಸರ್, ಫ್ರಾಚುರಿಯಾ ಅಂತೊಂದಿದೆ, ಇದು ಕೂಡ ಹೆಲ್ಪ್ ಮಾಡ್ತದೆ. ಇದಲ್ಲದೆ ಫಂಗಸ್ಗಳಿರ್ತದೆ, ಅರ್ಬ್ಯಾಸ್ಕ್ಯುಲರ್ ಮೈಕೋರೈಸಸ್ ಅಂತ, ವೆಸಿಕ್ಯುಲರ್ ಅರ್ಬ್ಯಾಸ್ಕ್ಯುಲರ್ ಮೈಕೋರೈಸಸ್ ಅಂತ. ಇದೇನು ಮಾಡ್ತದಪ್ಪ ಅಂದರೆ ಇದನ್ನು ನಾವು ಬೇರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟಾಗ ಅದು ಭೂಮಿಯ ಅಡಿಯಲ್ಲಿ ಹೈಫಲ್ ನೆಟ್ವರ್ಕ್ ಅಂತ ಹೇಳ್ತದೆ. ಅದರ ದೇಹವನ್ನು, ಅದರ ಶಿಲೀಂಧ್ರದ ದೇಹಗಳು ಬೇರಿನ ಜೊತೆಗೆ ಸೇರಿ ಇಡೀ ಮಣ್ಣಿನ ಅಡಿಯಲ್ಲಿ ಪ್ರಸವಿಸ್ತವೆ. ಇದು ನೀರು ಮಾತ್ರವಲ್ಲ, ನ್ಯೂಟ್ರಿಷನ್ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗಿ ಬೇರಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತದೆ. ಹೊಸ ರಿಸರ್ಚ್ ಈ ಸದ್ಯ ಆದಷ್ಟಂತ ಸಂಶೋಧನೆಯಿಂದ ಇನ್ನೇನು ನಮಗೆ ಗೊತ್ತಾಗಿದೆ ಅಂದರೆ ಇದೇ ಶಿಲೀಂಧ್ರಗಳು ಕೇವಲ ನೀರು ಮತ್ತು ನ್ಯೂಟ್ರಿಯೆಂಟ್ಸನ್ನು ಮಾತ್ರ ಪಾಸ್ ಮಾಡೋದಿಲ್ಲ, ಅದರ ಜೊತೆಯಲ್ಲಿ ಇನ್ಫಾರ್ಮೇಷನನ್ನು ಪಾಸ್ ಮಾಡ್ತೇವೆ. ಏನು ಇನ್ಫಾರ್ಮೇಷನ್ ಅಂದರೆ, ಈಗ ಒಂದು ಎಕ್ಸಾಂಪಲಿಗೆ ಒಂದು ಕಡೆಯಲ್ಲಿ ರೋಗ ಬರ್ತಾ ಇದೆ ಅಂತ ಇಟ್ಕೊಳ್ಳುವ, ನಮ್ಮಲ್ಲಿ ಕೊಳೆ ರೋಗ ಒಂದು ಸೈಡಿಂದ ಅಟ್ಯಾಕ್ ಆಗ್ತಾ ಇದೆ, ನಮ್ಮ ತೋಟದಲ್ಲಿ ಅಟ್ಯಾಕ್ ಆಗ್ತಾ ಇದೆ ಅಂತ ಇಟ್ಕೊಂಡ್ರೆ ಆ ಇನ್ಫಾರ್ಮೇಷನನ್ನು ಈ ಬೇರಿನ ಶಿಲೀಂಧ್ರದ ಹೈಫಲ್ ನೆಟ್ವರ್ಕ್ ಅಂತ ಹೇಳ್ತೇವೆ, ಅದರ ಮೂಲಕವಾಗಿ ಇನ್ನೊಂದು ಕಡೆಯಲ್ಲಿರುವಂತಹ ಒಂದು ಗಿಡಕ್ಕೆ ಅದರ ಬಗ್ಗೆ ಜ್ಞಾನ ಬರ್ತದೆ. ಇಲ್ಲಿ ಅಟ್ಯಾಕ್ ಆಗ್ತಾ ಇದೆ, ನಾವು ಕೂಡ ಎಚ್ಚೆತ್ತುಕೊಳ್ಬೇಕು, ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕು, ಡೆವಲಪ್ ಮಾಡಿ ಬರುವ ರೋಗಕ್ಕೆ ರೆಡಿ ಆಗಬೇಕು ಅಂತ ಹೇಳುವಂತಹ ಒಂದು ಜ್ಞಾನವನ್ನು ಕೂಡ ಈ ಶಿಲೀಂಧ್ರಗಳು ಕೊಡ್ತವೆ. ಇದಕ್ಕೆ ಅರ್ಬ್ಯಾಸ್ಕ್ಯುಲರ್ ಮೈಕೋರೈಸಸ್ ಅಂತ ಹೇಳ್ತದೆ. ಎಕ್ಸಾಂಪಲ್ ಗ್ಲೋಮಸ್ ಸ್ಪೀಶೀಸ್ ಅಂತ ಒಂದಿದೆ. ಇದರ ಜೊತೆ ಇನ್ನೊಂದೇನಿದೆ ಅಂದರೆ ಎಫೆಕ್ಟಿವ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ನಾವು ಯೂಸ್ ಮಾಡ್ತೇವೆ. ಇಟ್ಸ್ ಎ ಕನ್ಸಾರ್ಷಿಯಮ್ ಆಫ್ ಬ್ಯಾಸಿಲಸ್ ಸ್ಪೀಶೀಸ್ ಬ್ಯಾಕ್ಟೀರಿಯಾ, ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಮತ್ತೊಂದು ಸ್ವಲ್ಪ ಟೈಪ್ ಫಂಗಿ ಇದೆ. ಇದನ್ನು ನಾವು ನಮ್ಮ ಕೆರೆಗಳಲ್ಲಿ ಹಾಕ್ತೇವೆ. ಕೆರೆಗಳಿಗೆ ಪ್ರತಿ ತಿಂಗಳಿಗೊಮ್ಮೆ ಇನಾಕ್ಯುಲೇಟ್ ಮಾಡ್ತಾ ಇರ್ತೇವೆ ಕೆರೆಗಳಿಗೆ. ಅದು ಅಲ್ಲಿ ಬೆಳೆದುಬಿಟ್ಟು ನಾವು ಇರಿಗೇಷನ್ ಮಾಡ್ತಾ ಇರುವಾಗ ಅದು ನಮ್ಮ ಎಲ್ಲ ಸಾಯಿಲ್ಗಳಿಗೆ ಸೇರ್ತದೆ. ಇದರಿಂದಾಗಿ ನಮ್ಮ ಮಣ್ಣಿನ ಫಲವತ್ತತೆ ಅಂತ ಏನಿದೆ, ಈ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನೊಂದು ಬಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳ್ತಾರೆ. ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಏನಂದರೆ ನ್ಯಾಚುರಲ್ ಎನಿಮಿ, ಪರಿಸರದಲ್ಲೇ ಇರುವಂತಹ ಯಾವುದೇ ಒಂದು ರೋಗಗಳು ಬಂದರೆ, ಈಗ ನಾವು ಒಂದು ಎಕ್ಸಾಂಪಲ್ ಕೊಡೋದಂತಾದರೆ ಕೊಳೆ ರೋಗಗಳು ಫೈಟೋಫ್ಥರಾ ಅಂತ ಹೇಳುವಂಥ ಒಂದು ಮೈಕ್ರೋ ಆರ್ಗನಿಸಮ್ಸ್ ಅಥವಾ ಸೂಕ್ಷ್ಮ ಜೀವಿಯಿಂದ ಬರ್ತದೆ. ಫ್ಯುಸೇರಿಯಮ್ ಅಂತ ಹೇಳುವಂಥದ್ದು ಇನ್ನೊಂದು, ವಿಲ್ಟಿಂಗ್ ಅಂತ ಹೇಳುವಂಥ ಇನ್ನೊಂದು ಡಿಸೀಸ್ ತರ್ತದೆ. ಈಗ ಇದಕ್ಕೆ ನಾವು ಕೆಮಿಕಲ್ ಪಾಯ್ಸನಸ್ ಪೆಸ್ಟಿಸೈಡ್ಸನ್ನು ಹೊಡೆದುಬಿಟ್ಟು ನಾಶ ಮಾಡುವ ಬದಲು ಅದರ ನ್ಯಾಚುರಲ್ ಎನಿಮಿ ಅಂದರೆ ಸೃಷ್ಟಿಯಲ್ಲೇ ಇರುವಂತಹ ಅದರ ವಿರೋಧಿ ಯಾವುದು ಅಂತ ನಾವು ಹುಡ್ಕೊಳ್ಬೇಕು. ಅದೇ ರೀತಿ ಫೈಟೋಫ್ಥರಾ ಮತ್ತು ಫ್ಯುಸೇರಿಯಮ್ನ ಉಪದ್ರವವನ್ನು ತಡೆಯೋಕ್ಕೋಸ್ಕರ ನಾವು ಸುಡೋಮೊನಾಸ್ ಮತ್ತು ಟ್ರೈಕೋಡರ್ಮಾ ಅಂತ ಹೇಳುವಂತಹ ಎರಡು ಶಿಲೀಂಧ್ರಗಳನ್ನು ನಾವು ನಮ್ಮ ತೋಟಕ್ಕೆ ಕರೆತಂದು ಬಿಟ್ಟರೆ ಅದು ನಮ್ಮ ಗಿಡಗಳಿಗೆ ಒಳ್ಳೆಯದು. ಯಾಕಂದರೆ ಸುಡೋಮೊನಾಸ್ ನೈಟ್ರೋಜನ್ ಮತ್ತು ಫಾಸ್ಫರಸ್ ಫಿಕ್ಸಿಂಗಲ್ಲಿ ಹೆಲ್ಪ್ ಮಾಡಿದರೆ, ಟ್ರೈಕೋಡರ್ಮಾ ಅಂತ ಹೇಳುವಂಥದ್ದು ಇಂಡೋಲೆಸಿಟಿಕ್ ಆ್ಯಸಿಡ್ ಅಂತ ಹೇಳುವಂತಹ ಒಂದು ಗ್ರೋತ್ ಹಾರ್ಮೋನ್ ಅಥವಾ ಅದರ ಬೆಳೆಯನ್ನು ಜೋರಾಗಿ ಮಾಡುವಂತಹ ಒಂದು ಪ್ರಾಪರ್ಟಿಯನ್ನು ಹೊಂದಿರ್ತದೆ. ಇದರ ಜೊತೆ ಈ ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ನಮ್ಮ ಉಪದ್ರ ಮಾಡುವಂಥ ಫ್ಯುಸೇರಿಯಮ್ ಮತ್ತು ಫೈಟೋಫ್ಥರಾವನ್ನು ದೂರ ಇಡ್ತದೆ. ಸೊ ಇದಕ್ಕೆ ಬಯೋ ಕಂಟ್ರೋಲ್ ಅಂತ ನಾವು ಹೇಳ್ತೇವೆ. ಇದೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್, ಮೈಕ್ರೋಬಯಾಲಜಿಯನ್ನು ನಮ್ಮ ತೋಟದಲ್ಲಿ ಕಳೆದ 30 ವರ್ಷದಿಂದ ನಾವು ಡೆವಲಪ್ ಮಾಡ್ತಾ ಪ್ರತಿ ವರ್ಷಕ್ಕೆ 2 ಸಲ 3 ಸಲ ಇನಾಕ್ಯುಲೇಟ್ ಮಾಡ್ತಾ ಬಂದ ಕಾರಣ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಏಕಲವ್ಯ ಸಸ್ಯ ಕ್ಷೇತ್ರ, ಜ್ಞಾನ ಮತ್ತು ವಿಜ್ಞಾನ ಆಧಾರಿತ ತರಕಾರಿ ನರ್ಸರಿ, ಕಲರ್ಡ್ ಕ್ಯಾಪ್ಸಿಕಮ್ ಹಾಗೂ ಇತರೆ ತರಕಾರಿ ಸಸ್ಯಗಳು, ರೈತರಿಗಾಗಿ ಪ್ರಮಾಣೀಕೃತ ರೆಡ್ ಲೇಡಿ ಪಪ್ಪಾಯಿ ಗಿಡಗಳು, ಸಿಪಿಸಿಆರ್ಐ ಅನುಮೋದಿತ ಕೋಕೋ ಗಿಡ ಹಾಗೂ ಗೋಡಂಬಿ ಕಸಿ ಗಿಡಗಳು ಹೋಲ್ಸೇಲ್ ಬೆಲೆಯಲ್ಲಿ, ರೈತರಿಗೆ ತಾಂತ್ರಿಕ ಮಾಹಿತಿ ಸೇವೆ, ವಿಚಾರಶೀಲ ರೈತರಿಗಾಗಿ ವೈಜ್ಞಾನಿಕ ನರ್ಸರಿ, ಏಕಲವ್ಯ ಸಸ್ಯ ಕ್ಷೇತ್ರ, ಹೆಸರುಘಟ್ಟ ರಸ್ತೆ, ಬೆಂಗಳೂರು. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ, ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಬಿ ಮತ್ತು ಕೆಎಂಬಿ, ಜೈವಿಕ ರೋಗ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸುಡೋಮೊನಾಸ್,
ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಲಘು ಪೋಷಕಾಂಶಗಳಿಗೆ ವೇಗ, ವರ್ಧಕ್ ಮತ್ತು ವೃದ್ಧಿ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಅಗ್ರಿಮೇಟ್ ಮತ್ತು ಓಲಿಯೋಮ್ಯಾಕ್ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು, ಹಗುರ ಉಳುಮೆಗೆ ರೋಟರಿ ಟಿಲ್ಲರ್, ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ, ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ. ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ. 20 ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಸಂಪರ್ಕಿಸಿ 7393938938. ವಾರಣಾಸಿ ಫಾರ್ಮ್ಸಲ್ಲಿ ನಾವು ನಡೀತಾ ಇರಬೇಕಿದ್ರೆ ಅಲ್ಲಲ್ಲಿ ಹಲಸಿನ ಗಿಡಗಳು ಸಿಗುತ್ತವೆ. ಹಲಸು ನಮಗೆ ತುಂಬ ಒಂದು ಸೇಕ್ರೆಡ್ ಆಗುವಂಥ ಒಂದು ಪ್ಲಾಂಟ್ ಅಂತ ಹೇಳ್ಬೋದು. ಇದರ ಹಿಂದೆ ಒಂದು ಕಥೆ ಇದೆ. 1942-43ರಲ್ಲಿ ವಿಶ್ವ ಯುದ್ಧ ಆಗ್ತಾಯಿತ್ತು, ವರ್ಲ್ಡ್ ವಾರ್ 2 ಆಗ್ತಾಯಿತ್ತು. ಹಿಟ್ಲರ್ನ ಬ್ಲಿಟ್ಸ್ಕ್ರಿಗ್ ಇನ್ವೇಷನ್ ನಡೀತಾ ಇತ್ತು ಯುರೋಪಲ್ಲಿ. ಅದು ಯುರೋಪಿಂದ ಮುಗಿಸಿ ಫ್ರಾನ್ಸ್ ದಾಟಿ UK ಕೂಡ ಬರ್ತಾ ಇರುವಾಗ ಭಾರತ ಬ್ರಿಟಿಷರ ಕೆಳಗಡೆ ಇತ್ತು. ಇನ್ನು ಆಗ ಚರ್ಚಿಲ್ ಏನು ಮಾಡ್ದ, ಅವರಿಗೆ ಆಹಾರ ಸಾಕಾಗಲಿಕ್ಕಿಲ್ಲ ಅಂತ ಭಾರತದಿಂದ ಮತ್ತು ಅನೇಕ ಕೊಲೋನೀಸಿಂದ ಎಲ್ಲ ಆಹಾರವನ್ನು ರಫ್ತು ಮಾಡಿದರು, UKಗೆ ಅಥವಾ ಇಂಗ್ಲೆಂಡ್ಗೆ ರಫ್ತು ಮಾಡಿದರು. ಆಗೇನಾಯಿತು, ನಮ್ಮಲ್ಲಿ ಊಟ ಇಲ್ಲದೆ 2 ಮಿಲಿಯನ್ಗೂ ಜಾಸ್ತಿ ಜನ ಬಡತನದಲ್ಲಿ ಊಟ ಇಲ್ಲದೆ ಜೀವ ಕಳ್ಕೊಂಡ್ರು. ನಮ್ಮ ಏರಿಯಾದಲ್ಲೂ, ನಮ್ಮ ಊರಲ್ಲಿ ಕೂಡ ಇದೇ ಪ್ರಾಬ್ಲಮ್ ಬಂದಿತ್ತು. ಆದರೆ ಊಟ ಇಲ್ಲದಿದ್ದರೂ ಕೂಡ ಹಲಸಿನ ಫ್ರೂಟ್ ಅಥವಾ ಜಾಕ್ ಫ್ರೂಟ್ ಏನೇನಿದೆ, ಹಲಸನ್ನು ತಿಂದು ಜನರು ಬದುಕಿಕೊಂಡ್ರು, ಅವರ ಜೀವ ಉಳಿಸಿಕೊಂಡ್ರು. ಸೊ ನಮ್ಮೂರಿನಲ್ಲಿ ಹಲಸು ಅಂತ ಹೇಳುವಂಥದ್ದು ಒಂದು ದೇವರಿಗೆ ಸಮಾನವಾದಂತಹ ಒಂದು ಗಿಡ. ಸೊ ನಮ್ಮಲ್ಲಿ 64 ವೆರೈಟಿಯ ಹಲಸನ್ನು ನನ್ನ ತಂದೆಯವರು ಡಾಕ್ಟರ್ ವಾರಣಾಸಿ ಕೃಷ್ಣಮೂರ್ತಿ ಅವರು ಸೆಲೆಕ್ಟ್ ಮಾಡಿ ಒಂದು ಜಾಕ್ ಫ್ರೂಟ್ ಮದರ್ ಬ್ಲಾಕ್ ಅಂತ ಕೂಡ ಮಾಡಿದ್ದಾರೆ. ನಮ್ಮ ತೋಟದಲ್ಲಿ ವಿಶೇಷವಾಗಿರುವಂತಹ ಗಿಡಗಳು ಕೊಕ್ಕೋ ಗಿಡಗಳು. ಇದು ಸುಮಾರು 65 ವರ್ಷಕ್ಕೂ ಹಿಂದೆ ಕ್ಯಾಂಪ್ಕೋದ ಸ್ಥಾಪಕಾಧ್ಯಕ್ಷರಾದಂಥ ವಾರಣಾಸಿ ಸುಬ್ರಾಯ ಭಟ್, ಇದು ಅವರದ್ದೇ ತೋಟ. ಅವರು CPCRI ಮೂಲಕ ಭಾರತಕ್ಕೆ ಕೊಕ್ಕೋವನ್ನು ತರಿಸಿ ಈ ಜಾಗದಲ್ಲಿ ನೆಟ್ಟರಂತೆ. ಇದಾದ ನಂತರ ಎಲ್ಲ ಮೆಂಬರ್ ಫಾರ್ಮರ್ಸ್ಗಳಿಗೂ ಕಳಿಸಿ ಕೊಕ್ಕೋವನ್ನು ಕೂಡ ಒಂದು ದಕ್ಷಿಣ ಭಾರತದ ಒಂದು ಪ್ರಮುಖ ಕ್ರಾಪ್ ಅಥವಾ ಬೆಳೆಯಾಗಿ ಅದೀಗ ಪರಿವರ್ತನೆಗೊಂಡಿದೆ. ಕೊಕ್ಕೋದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ನಾನು ಕೃಷಿಕನಲ್ಲದೆ ಈಜುಗಾರನು ಕೂಡ. ಭಾರತ ತಂಡದ ಕೋಚ್ ಆಗಿ 2019ರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಪ್ರದರ್ಶಿಸಿದ್ದೆ. ಅಲ್ಲಿ ಎಲ್ಲ ಅಥ್ಲೀಟ್ಗಳು ಸೂಪರ್ ಫುಡ್ ಅಂತ ಹೇಳುವಂಥದ್ದನ್ನು ಒಂದೊಂದು ತಗೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಸೂಪರ್ ಫುಡ್ ಅಂದರೆ ಅತಿ ಅಧಿಕವಾದಂತಹ ನ್ಯೂಟ್ರಿಷನ್ ಇರುವಂತಹ ಆಹಾರಗಳು. ಸೊ ಕೊಕ್ಕೋದಲ್ಲಿ ಯಾವ ಥರ ಆಹಾರ ಇದೆ ಅಂದರೆ, ಮನಸ್ಸಿಗೋಸ್ಕರ ಡೆವಲಪ್ ಮಾಡುವಂಥ ಮೆದುಳನ್ನು ಡೆವಲಪ್ ಮಾಡುವಂಥ ಟ್ರಿಪ್ಟೋಫ್ಯಾನ್ ಹಾಗೂ ಥಿಯೋಬ್ರೋಮಿನ್ ಅಂತ ಹೇಳುವಂತಹ 2 ಐಟಮ್ ಇದೆ. ಇದು ಎರಡೂ ಕೂಡ ನಮ್ಮ ಮೆದುಳಿನ ಸೆರೋಟೋನಿನ್ ಮತ್ತು ಡೋಪಮೀನನ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ನಾವು ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತಂತೆ. ಇನ್ನೊಂದೇನು ಇದೆ ಅಂತ ಅಂದರೆ ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೇಷಿಯಮ್, ಫಾಸ್ಫರಸ್, ಜಿಂಕ್ ಅಂತ ಹೇಳುವಂತಹ ಈ ವೆಜಿಟೇರಿಯನ್ ಡಯಟಲ್ಲಿ ತುಂಬ ಕಡಿಮೆಯಾಗಿ ಸಿಗುವಂಥ ನ್ಯೂಟ್ರಿಯನ್ಸ್ ಕೂಡ ಇದೆ. ಇದು ನಮ್ಮ ದೇಹವನ್ನು ತುಂಬ ಗಟ್ಟಿ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಥಿಯೋಬ್ರೋಮಾ ಕಕಾವು, ಗ್ರೀಕ್ನಲ್ಲಿ ಥಿಯೋಬ್ರೋಮಾ ಅಂದರೆ ಗಾಡ್ ಫುಡ್, ದೇವರ ಆಹಾರ ಅಂತ ಹೇಳ್ತಾರಂತೆ. ಈಗ ದಕ್ಷಿಣ ಭಾರತದಲ್ಲಿ ಅನೇಕವಾಗಿ ಹೇರಳವಾಗಿದೆ. ನಮ್ಮ ತೋಟದಲ್ಲಿ ಒಟ್ಟಾಗಿ 3 ಬೋರ್ವೆಲ್ಗಳಿವೆ. ಎಲ್ಲವೂ ಹಳೆಯ ಬೋರ್ವೆಲ್ಗಳೇ. ಈ ಪರ್ಟಿಕ್ಯುಲರ್ ಬೋರ್ವೆಲ್ 120 ಅಡಿ ಆಳ ಇದೆ. ಪ್ರತಿ ಮಳೆಗಾಲದಲ್ಲಿ ಅಥವಾ ನೀರು ಯಾವಾಗ ಹೇರಳವಾಗಿರುತ್ತದೋ ಆಗ ನಾವು ಈ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ತೇವೆ. ಇಲ್ಲಿ ನೀವು ನೋಡ್ತಿದ್ದಾಗೆ 2 ಪೈಪ್ಗಳು ಅದರ ಒಳಗಡೆ ಹೋಗ್ತಾ ಇವೆ. ಈ ಪೈಪ್ಗಳ ನೀರನ್ನು ತೆಗೆದುಕೊಂಡು ಹೋಗಿ ಈಗ ಡಿಸೆಂಬರಲ್ಲಿ ಕೂಡ ನಾವು ರೀಚಾರ್ಜ್ ಮಾಡ್ತಾ ಇದ್ದೇವೆ. ಜುಲೈಯಿಂದ ಬೋರ್ವೆಲ್ ರೀಚಾರ್ಜ್ ಶುರುವಾದರೆ ಡಿಸೆಂಬರ್, ಜಾನ್ವರಿ ತನಕನೂ ನಾವು ರೀಚಾರ್ಜ್ ಮಾಡ್ತಾ ಇದ್ದೇವೆ. ಅದರೊಂದಿಗೆ ಹಿಂದ್ಗಡೆ ನೋಡಿರಿ ನೀವು, ನೀರು ಹರಿತಾ ಇದೆ. ಈ ಹರಿಯುವ ನೀರನ್ನು ಇನ್ನು ಕೆಲವೇ ದಿವಸಗಳಲ್ಲಿ ನಾವಿಲ್ಲಿ ಒಂದು ಬಂಡ್ ಥರ ಮಾಡಿ ಇಷ್ಟು ಜಾಗದಲ್ಲಿ ನೀರು ಸ್ಟೋರ್ ಆಗುವಾಗೆ ಮಾಡ್ತೇವೆ. ಈ ಸ್ಟೋರ್ ಆದ ನೀರು ಭೂಮಿಗೆ ಅಬ್ಸಾರ್ಬ್ ಆಗಿ ನಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತವೆ. ಈ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಿಂದ ನಮಗೆ ಬೋರ್ವೆಲ್ ಬತ್ತುವಿಕೆಯ ಸಮಸ್ಯೆ ತುಂಬ ಪರಿಹಾರವಾಗಿದೆ.
ಈ ಕಳೆದ 10-15 ವರ್ಷದಿಂದ ನಮಗೆ ಯಾವ ರೀತಿಯ ಬೋರ್ವೆಲ್ ಬತ್ತಿದ ಬೋರ್ವೆಲ್ನ ಪ್ರಾಬ್ಲಮ್ಮು ನಮಗೆ ಕಂಡು ಬಂದಿಲ್ಲ. ನಮ್ಮ ತೋಟದಲ್ಲಿ ಒಂದು ಸುಮಾರಾಗಿ 8 ನೀರಾವರಿ ಕೆರೆಗಳಿವೆ. ಈ ನೀರಾವರಿ ಕೆರೆಗಳಲ್ಲಿ ಹೆಚ್ಚಿಂದು ಕೆಲವು ಇಂಗು ಗುಂಡಿಗಳಿವೆ ಹಾಗೂ ಕೆಲವು ಮ್ಯಾನ್ಮೇಡ್ ಕೆರೆಗಳಿವೆ. ಸೊ ಹೆಚ್ಚಿನ ಕೆರೆಗಳು ಮೇಲ್ಭಾಗದಲ್ಲಿದೆ. ನಮ್ಮ ತೋಟ ಒಂಥರ ಒಂದು ಸ್ಲೋಪಲ್ಲಿದ್ದರೆ ಮೇಲ್ಭಾಗದಲ್ಲಿ 6 ಕೆರೆಗಳು ಮೇಲ್ಭಾಗದಲ್ಲಿದೆ, ದೊಡ್ಡ ಸೈಜ್ನದ್ದು. ಇಲ್ಲಿಂದ ಕೆರೆಗಳಲ್ಲಿ ಏನು ನೀರು ಓವರ್ಫ್ಲೋ ಆಗುತ್ತೋ ಅದು ಕಾಲುವೆಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಟಚ್ ಆಗಿ ಮಧ್ಯದಲ್ಲಿರುವಂಥ ಈ ಕೆರೆ ಇದೆಯಲ್ಲ, ಈ ಕೆರೆಗಳಿಗೆ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿ ಬಂದ ನೀರು ಅಗೇನ್ ಓವರ್ಫ್ಲೋ ಆಗುವಂಥದ್ದು ಅದು ನಮ್ಮ ಕೆಳಗಡೆ ಭಾಗದ ತೋಟಕ್ಕೆ ಹೋಗಿ ಎಲ್ಲ ಕಡೆಗೆ ಪ್ರವೇಶಿಸಿ ಕೊನೆಯಲ್ಲಿ ನಮ್ಮ ತೋಟದಿಂದ ಹೊರಗಡೆ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ನೀರಿನ ಇಂಗುವಿಕೆ ಜಾಸ್ತಿ ಆಗ್ತದೆ. ಇದರಿಂದ ಜಾಸ್ತಿಯಾಗಿ ಅತಿ ಕಡಿಮೆ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿಯನ್ನು ಉಪಯೋಗ ಮಾಡಿಕೊಂಡು ನಮಗೆ ನೀರಿನ ಬಳಕೆಯನ್ನು ನಾವು ಮಾಡ್ಬೋದಾಗಿದೆ. ವಾರಣಾಸಿ ಸಂಶೋಧನಾ ಪ್ರತಿಷ್ಠಾನವು ಕಳೆದ 30 ವರ್ಷದಿಂದ ಸಾವಯವ ಮತ್ತು ಸುಸ್ಥಿರ ಕೃಷಿಯ ಬಗ್ಗೆ ಅನೇಕ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಮಾಡುತ್ತಾ ರಿಸರ್ಚ್ ಮತ್ತು ಡೆವಲಪ್ಮೆಂಟನ್ನು ಮಾಡುತ್ತಾ ಬಂದಿದೆ. ದೇಶ ವಿದೇಶಗಳಲ್ಲಿ ಸಾವಯವ ಮತ್ತು ಸುಸ್ಥಿರ ಕೃಷಿಗೆ ಹೆಸರುವಾಸಿಯಾದಂಥ ವಾರಣಾಸಿ ಸಂಶೋಧನಾ ಪ್ರತಿಷ್ಠಾನದಲ್ಲಿ ಡೆವಲಪ್ ಮಾಡಿದಂತಹ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ಪುಟ್ ಪ್ರಾಡಕ್ಟ್ಸು ವಾರಣಾಸಿ ಆರ್ಗ್ಯಾನಿಕ್ ಮೆನ್ಯೂರ್ ಮೂಲಕ ತಾವು ತೆಗೆದುಕೊಳ್ಳಬಹುದು. ಇದರಲ್ಲಿ ಆರ್ಗ್ಯಾನಿಕ್ ಮೆನ್ಯೂರ್ಸಲ್ಲಿ ವಾರಣಾಸಿ ಆಗ್ರೋಮಿಕ್ಸ್, ಇದು ಅಡಿಕೆ, ತೆಂಗು, ಕಾಳುಮೆಣಸಿಗೆ ಹಾಕುವಂತಹ ಗೊಬ್ಬರ. ಇದರಲ್ಲಿ NPK ಇದೆ, ಸಾವಯವ ರೀತಿಯಿಂದ ಬರುವಂತಹ NPK ಇದೆ. ಆಮೇಲೆ ವಾರಣಾಸಿ ಬಯೋಕಂಪೋಸ್ಟ್ ಅಂತಿದೆ. ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜೊತೆ ಬಯೋಫರ್ಟಿಲೈಸರ್ಸು, ಬಯೋ ಕಂಟ್ರೋಲ್ ಏಜೆಂಟ್ಸ್ ಕೂಡ ನಿಮಗೆ ಸಿಗುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ಸ್ ತುಂಬ ಎನ್ರಿಚ್ ಆಗಿದೆ. ಇನ್ನೊಂದು ಟ್ರೈಕೋಪ್ಲಸ್ ಮತ್ತು ಕಾಂಪೋಸ್ಟರ್ ಅಂತ, ಇದು ನಿಮ್ಮ ತೋಟದ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುತ್ತದೆ. ಬಯೋಫರ್ಟಿಲೈಸರ್ಸ್ ಆದಂತಹ ನೈಟ್ರೋಜನ್ ಫಿಕ್ಸರ್ಸ್, ಫಾಸ್ಫರಸ್ ಮೊಬಿಲೈಸರ್ಸ್, ಪೊಟ್ಯಾಶ್ ಸಾಲ್ಬಿಲೈಸರ್ಸಿಂದ ಹಿಡಿದು ಬಯೋ ಕಂಟ್ರೋಲ್ ಏಜೆಂಟ್ಸ್ ಹಾಗೂ ಬಯೋಡಿಗ್ರೇಡರ್ಸ್ ಕೂಡ ಇದು ಹೊಂದಿದೆ. ನಮ್ಮಲ್ಲಿಯ ವಾರಣಾಸಿ ಆರ್ಗ್ಯಾನಿಕ್ ನರ್ಸರಿ ಸೆಂಟ್ರಲ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸ್ಟಾರ್ ಪಡೆದಂಥರುವಂತಹ ನರ್ಸರಿ ಆಗಿದೆ. ಇಲ್ಲಿ ಅನೇಕ ವಿಧ ತಳಿಯ ಅಡಿಕೆ, ತೆಂಗು, ಕೊಕ್ಕೋ, ಕಾಳುಮೆಣಸು, ಹಲಸು, ಇನ್ನೂ ಅನೇಕ ವಿವಿಧ ರೀತಿಯ ಹಣ್ಣು ಹಂಪಲಿನ ಗಿಡಗಳು ಇಲ್ಲಿ ನಮ್ಮಲ್ಲಿ ದೊರೆಯುತ್ತದೆ. ಇದಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಕೂಡ ನಮ್ಮ ಕಂಪನಿಯಿಂದ ನೀವು ಪಡೆದುಕೊಳ್ಳಬಹುದಾಗಿದೆ. ಬಯೋಟೆಕ್ನಾಲಜಿ ವಿಷಯದಲ್ಲಿ ಸ್ನಾತಕೋತ್ತರ ಡಿಗ್ರಿಯನ್ನು ಪಡೆದು ನಂತರ ಇಲ್ಲಿಗೆ ಬಂದು ಕೃಷಿಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡು ಕೃಷಿಗಂತಲೇ ತೊಡಸ್ಕೊಂಡಿರತಕ್ಕಂತಹ ಶ್ರೀ ಪಾರ್ಥ ವಾರಣಾಸಿ ಅವರನ್ನು ನಾವು ಇಷ್ಟೋ ತನಕ ಮಾತಾಡ್ತಾ ಇದ್ವಿ. ಈ ಕಂತಿನಿಂದ ನಿಮಗೆ ಬಹಳಷ್ಟು ಮಾಹಿತಿಗಳು ಸಿಕ್ತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.